ಕೇವಲ 85 ಲಕ್ಷದಲ್ಲಿ ಈ 6 ಮನೆನ ಕಟ್ಕೊಟ್ಟಿದ್ದಾರೆ. ಒಳಗಡೆ ಹೋದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಗ್ರೂ ಕಟ್ಟಿಂಗ್ ನ ಮಾಡಿದ್ವಿ ಟೆಕ್ಸ್ಚರ್ ಪೈಂಟ್ ಅಲ್ಲಿ. ಮನೆ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸಿದ್ರೆ ಟೈಲ್ಸ್ ಗಳಲ್ವಾ, ಟೈಲ್ಸ್ ಹಾಕಿದಾಗ ಮನೆ ಇನ್ನು ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ನೀವು ಇಂಟೀರಿಯರ್ ಕೂಡ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಮ್ಗೆ ಒಂದು ಚಿಕ್ಕದಾಗಿ ಯುಟಿಲಿಟಿ ಸಿಗ್ತಾ ಇದೆ, ಬಾಲ್ಕನಿ ಬರ್ತಾ ಇದೆ. ಇದು ಫ್ರೆಂಚ್ ವಿಂಡೋ ಅಂತ ಹೇಳ್ತೀವಿ. ನಮಸ್ಕಾರ ವೀಕ್ಷಕರೇ, 13-42 ಸೈಟ್ ಅಲ್ಲಿ ಕೇವಲ 85 ಲಕ್ಷದಲ್ಲಿ ಈ 6 ಮನೆನ ಕಟ್ಕೊಟ್ಟಿದ್ದಾರೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಸ್ಪೆಸಿಫಿಕೇಶನ್ ಏನ್ ಬರ್ತಾ ಇದೆ, ಕೆಳಗಡೆ ನಮಗೆ ವಿಶಾಲವಾದ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ನಮಗೆ ಜೊತೆಲಿ 1 BHK ರೆಂಟಲ್ ಹೌಸ್ ಬರ್ತಾ ಇದೆ. ಅಂಡ್ ಫಸ್ಟ್ ಫ್ಲೋರ್ ಅಂತ ಹೋದ್ರೆ ನಮಗೆ 1 BHK 1 ಹೌಸ್ ಸಿಗ್ತಾ ಇದೆ ಅಂಡ್ 2 BHK 1 ಹೌಸ್ ಸಿಗ್ತಾ ಇದೆ. ಇನ್ನು ಸೆಕೆಂಡ್ ಫ್ಲೋರ್ ಅಂತ ಹೋದ್ರೆ ಅಲ್ಲೂ ಕೂಡ ನಮಗೆ 1 BHK 1 ಹೌಸ್ ಅಂಡ್ 2 BHK 1 ಹೌಸ್ ಸಿಗ್ತಾ ಇದೆ. ಇನ್ ಕಂಪ್ಲೀಟ್ ನಾವು ಟೆರೆಸ್ ಹೋದ್ರೆ ನಮಗೆ 2 BHK 1 ಹೌಸ್ ಸಿಗ್ತಾ ಇದೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನೀವು ಎಲಿವೇಶನ್ ಅಬ್ಸರ್ವ್ ಮಾಡ್ಬೋದು, ತುಂಬಾ ಸಿಂಪಲ್ ಆಗಿ ಮಾಡಿರೋದು ಎಲಿವೇಶನ್. ಕಂಪ್ಲೀಟ್ ನಾವು ಸಿವಿಲ್ ವರ್ಕ್ ಅಲ್ಲಿ ಎಲಿವೇಶನ್ ಕಂಪ್ಲೀಟ್ ಮಾಡಿದೀವಿ. ಇಲ್ಲಿ ನಾವು ಕೆಳಗಡೆ ನೋಡಿದ್ರೆ ನಮ್ದು 5 ಫೀಟ್ ಇಲ್ಲಿ ಗೇಟ್ ಬಂದಿದೆ. ಸ್ಟ್ಯಾಂಡರ್ಡ್ ಆಗಿ ನಮ್ಮ ಪ್ರಕಾರ 10 ಫೀಟ್ ವರ್ಗು ನಾವು 5 ಫೀಟ್ ಇರುತ್ತೆ. ಬಟ್ ಅವ್ರು ಎಕ್ಸ್ಟ್ರಾ ಬೇಕು ಅಂದ್ರೆ 10 ಫೀಟ್ ವರ್ಗು ಬೇರ್ ಮಾಡಿ ಎಕ್ಸ್ಟ್ರಾ ಮಾಡಿಸ್ಕೋಬಹುದು. ಅಂಡ್ ಇದೆಲ್ಲ ಕಂಪ್ಲೀಟ್ ನಮಗೆ CNC ಕಟಿಂಗ್, MS ಅಲ್ಲಿ CNC ಕಟಿಂಗ್ ಡಿಸೈನ್ ಬರ್ತಾ ಇರೋದು. ಇಲ್ಲಿ ನಮಗೆ ಫಂಡಮ್ಯಾಕ್ಸ್ ನ ಬೋರ್ಡ್ ನ ಯೂಸ್ ಮಾಡಿದೀವಿ. ನೇಮ್ ಬೋರ್ಡ್ ಅಲ್ಲಿ ಇಲ್ಲೆಲ್ಲ ನೇಮ್ ಬೋರ್ಡ್ ಹಾಕಿಸ್ಕೊಳ್ಳೋಗೋಸ್ಕರ ಇಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ. ಮತ್ತೆ ಇಲ್ಲಿ ಲೈಟ್ಸ್ ಕೂಡ ಪ್ರೊವೈಡ್ ಮಾಡಿದೀವಿ ನೇಮ್ ಬೋರ್ಡ್ ಹಾಕೊಂಡಾಗ. ಅಂಡ್ ನೀವು ಇಲ್ಲಿ ನೋಡಿದ್ರೆ ಇದೆಲ್ಲ ಬ್ಯಾಂಡ್ ಮಾಡಿದೀವಿ ವಿತ್ ಗ್ರೂ ಕಟಿಂಗ್ ನ ಮಾಡಿದೀವಿ ಟೆಕ್ಸ್ಚರ್ ಪೈಂಟ್ ಅಲ್ಲಿ. ಅಂಡ್ ಕಂಪ್ಲೀಟ್ ನಾವು ಈ ಕಡೆ ಬಂದ್ರೆ ಇಲ್ಲಿ ನಮಗೆ ಸ್ಟೇರ್ ಕೇಸ್ ಬರ್ತಾ ಇದೆ. ಸೊ ಸ್ಟೇರ್ ಕೇಸ್ ಜಾಗದಲ್ಲಿ ನಾವು ಅದು ಶೋ ಆಗಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ವೆಂಟಿಲೇಷನ್ ಇರ್ಲಿ ಅಂತ ಹೇಳ್ಬಿಟ್ಟು ಗ್ರಿಲ್ಲಿಂಗ್ ನ ಮಾಡಿರೋದಲ್ಲಿ. ಅಂಡ್ ಕಂಪ್ಲೀಟ್ ಮೇಲ್ವರ್ಗು ನಾವು ಸ್ಟೇರ್ ಕೇಸ್ ಜಾಗದಲ್ಲಿ ಗ್ರಿಲ್ಲಿಂಗ್ ನ ಮಾಡಿರೋದು. ಅಂಡ್ ಈ ಕಡೆ ಬಂದ್ರೆ ಇಲ್ಲೆಲ್ಲ ನಮ್ಗೆ ಬಾಲ್ಕನಿ ಬರ್ತಾ ಇದೆ. ಸೊ ಬಾಲ್ಕನಿ ಜಾಗದಲ್ಲಿ ಎಲಿವೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಫ್ರೆಂಚ್ ವಿಂಡೋನ ಕೊಟ್ಟು ರೇಲಿಂಗ್ಸ್ ಬರ್ತಾ ಇದೆ ಕಂಪ್ಲೀಟ್ ಅಲ್ಲಿ. ಒಳಗಡೆ ಹೋದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಒಳಗಡೆ ಹೋಗೋಣ. ಕಾರ್ ಪಾರ್ಕಿಂಗ್ ಏರಿಯಾ ನಮಗೆ 26/28 ಈಗ ಕಂಪ್ಲೀಟ್ ನಮ್ಗೆ ಇದು ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇರೋದು. ಅಂಡ್ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇನ್ನು ಬ್ಯಾಲೆನ್ಸ್ ಇದೆ. ಸೊ ಅದಕ್ಕೋಸ್ಕರ ಈ ತರ ಎಲ್ಲ ಇದೆ. ಇನ್ನು ಪೇಂಟಿಂಗ್ ವರ್ಕ್ ನಡೀತಾ ಇದೆ. ಅಂಡ್ ನೀವು ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಆಲ್ಮೋಸ್ಟ್ ಕಾರ್ ಪಾರ್ಕಿಂಗ್ ಟೈಲ್ಸ್ ನ ಯೂಸ್ ಮಾಡಿರೋದು. ಇದೆಲ್ಲ ನಮಗೆ ಪರ್ ಸ್ಕ್ವೇರ್ ಫೀಟ್ 50 ರೂಪೀಸ್ 60 ರೂಪೀಸ್ ನೀವು ಯಾವ ತರ ಸೆಲೆಕ್ಷನ್ಸ್ ಮಾಡ್ತೀರಾ ಆ ತರದ್ರ ಮೇಲೆ ನಮ್ಗೆ ಇದು ಕಾರ್ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಸೊ ಇಲ್ಲಿ ನಮಗೆ 1 BHK ಹೌಸ್ ಸಿಗ್ತಾ ಇದೆ. ಸೊ ಆಲ್ರೆಡಿ ಇಲ್ಲಿ ರೆಂಟಿಗೆ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಮೇಲೆ ಹೋಗೋಣ ಬನ್ನಿ. ಸೊ ಇದು ನಮಗೆ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಸ್ಟೆಪ್ಸ್, ಸ್ಟೇರ್ ಕೇಸ್ ನೋಡೋದಾದ್ರೆ ಇಲ್ಲಿ ನಾವು 3 ಫೀಟ್ ನ ಸ್ಟೇರ್ ಕೇಸ್ ನ ಕೊಟ್ಟಿದ್ದೀವಿ. ಇದು ನಮಗೆ ಒಳಗಡೆ ಬಂದಿರೋದ್ರಿಂದ ಈ ರೇಲಿಂಗ್ಸ್ ಏನಿದೆ ಅದು ನಮಗೆ 2.5 ಅಲ್ಲಿ ನಮಗೆ ಸಿಗುತ್ತೆ. ಸೊ ಇದು ಕಂಪ್ಲೀಟ್ ನಮಗೆ ಸ್ಟೇರ್ ಕೇಸ್ ಬಂದು 3 ಫೀಟ್ ಅಲ್ಲಿ ನಮಗೆ ಸ್ಟೇರ್ ಕೇಸ್ ಬರ್ತಾ ಇರೋದು. ಆಮೇಲೆ ನಾವು ಲಪೋತ್ರನ ಯೂಸ್ ಮಾಡಿದೀವಿ ಇದಕ್ಕೆಲ್ಲ. ಮತ್ತೆ ಲಪೋತ್ರ ಯೂಸ್ ಮಾಡಿ ಕೂಡ ಇಲ್ಲಿ ನಾವು ಗ್ರಿಪ್ಪರ್ ಲೈನ್ ನ ನೀವು ನೋಡ್ಬೋದು. ಅಂಡ್ ಇದೆಲ್ಲ MS ರೇಲಿಂಗ್ಸ್ ಬರ್ತಾ ಇದೆ ನಮ್ಗೆ. ಏನ್ ರೆಂಟಲ್ ಮನೆ ಅಂತ ಹೇಳಿದ್ರೆ ಇವಾಗ ನಾವು ಪ್ರೀಮಿಯಂ ಮನೆ ಇರೋ ಪ್ಯಾಕೇಜ್ಗೂ ಕೂಡ ನಾವು ರೆಂಟಲ್ ಮನೆಗೆ ಇದೇ ತರ ಬೇಕು ಅಂದ್ರು ಅವ್ರು ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ಕೋಬಹುದು. ಸೊ ಅವರು MS ರೇಲಿಂಗ್ಸ್ ಹೋಗಿದ್ದಾರೆ. ಬನ್ನಿ ಮೇಲೆ ಹೋಗೋಣ. ಸೇಫ್ಟಿ ಪರ್ಪಸ್ ಇದೆಲ್ಲ ಕಂಪ್ಲೀಟ್ ಗ್ರಿಲ್ಲಿಂಗ್ ನ ಮಾಡಿರೋದು. ಇದು MS ಅಲ್ಲೇ ಗ್ರಿಲ್ಲಿಂಗ್ ನ ಮಾಡಿರೋದು. ಬನ್ನಿ. ಇನ್ನು ರೀಸೆಂಟ್ ಆಗಿ ಗೃಹ ಪ್ರವೇಶ ಆಗಿದೆ. ಇಲ್ಲೆಲ್ಲ ಕೆಳಗಡೆ ನಾವು ಕಾರ್ ಪಾರ್ಕಿಂಗ್ ಏನ್ ಟೈಲ್ಸ್ ನ ಯೂಸ್ ಮಾಡಿದೀವೋ ಇಲ್ಲಿ ಲಪೋತ್ರ ಮುಂದೆ ಕಂಟಿನ್ಯೂ ಆಗಿರೋದು ಇದು ಕೂಡ ಕಂಪ್ಲೀಟ್ ನಮಗೆ ಕಾರ್ ಪಾರ್ಕಿಂಗ್ ಟೈಲ್ಸ್ ಬರ್ತಾ ಇದೆ. ಸೊ ಇವಾಗ ನಾವಿಲ್ಲಿ 2 BHK ಇದೆ. 2 BHK ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ UPVC ವಿಂಡೋಸ್ ಬಂದಿದೆ, ನೀವೇ ನೋಡ್ತಾ ಇರ್ಬೋದು. ಇದು ನಮಗೆ ಡಿಫಾಲ್ಟ್ ಅಲ್ಲೇ ನಮ್ದೇ UPVC ಮ್ಯಾನುಫ್ಯಾಕ್ಚರಿಂಗ್ ಇದೆ. ಇಲ್ಲಿ ನಮಗೆ 2 ಸ್ಯಾಶ್ ಬಂದಿರುತ್ತೆ, 1 ಮಸ್ಕಿಟೋ ಮೆಶ್ ಬಂದಿರುತ್ತೆ. ಒಳಗಡೆ ಹೋಗೋ ಮುಂಚೆ ನೀವು ಇಲ್ಲಿ ಡೋರ್ ನ ನೋಡ್ಬೋದು. ಟೀಕುಡ್ ಡೋರ್ ಇದು ನಮಗೆ ಬರ್ತಾ ಇರೋದು. ಸಿಂಪಲ್ ಆಗಿದೆ ಯಾಕಂದ್ರೆ ಇದು ರೆಂಟಲ್ ಮನೆ ಅಲ್ವಾ, ಸಿಂಪಲ್ ಆಗಿದೆ. ಬಟ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದೆಲ್ಲ. ಅಂಡ್ ಇಲ್ಲೆಲ್ಲ ಯೂಸ್ ಮಾಡಿರೋದೆಲ್ಲ ನಾವು ಯುರೋಪಾ ಬ್ರ್ಯಾಂಡ್ ನ ಯೂಸ್ ಮಾಡಿದೀವಿ ಲಾಕ್ ಎಲ್ಲ. ಸೊ ಇದು ನಮಗೆ 2 BHK ಹೌಸ್ ಸಿಗ್ತಾ ಇದೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಅಂಡ್ ನೀವು ಮನೆ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸಿದ್ರೆ ಟೈಲ್ಸ್ ಗಳಲ್ವಾ, ಟೈಲ್ಸ್ ಹಾಕಿದಾಗ ಮನೆ ಇನ್ನು ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಅದೇ ತರ ನಾನು ಹೇಳೋದಾದ್ರೆ ಇಲ್ಲಿ ನಾನು ಇವಾಗ 2 BHK ಹೌಸ್ ತೋರಿಸ್ತಾ ಇದ್ದೀನಿ. ಅಂಡ್ 1 BHK ಅಂತ ಹೌಸ್ ಬಂದಾಗೂ ಅಷ್ಟೇ ಟೈಲ್ಸ್ ಚೇಂಜ್ ಆಗುತ್ತೆ, ಮನೆಗೂ ಚೇಂಜ್ ಮಾಡಿದ್ದಾರೆ. ಸೊ ಇದು ಅಷ್ಟೇನೆ ನಮ್ಗೆ ಯಾವ ತರ ಟೈಲ್ಸ್ ಬೇಕು, ಸ್ಮಾರ್ಟ್ ಮಾರ್ಬಲ್, ಇಟಾಲಿಯನ್ ಮಾರ್ಬಲ್, ಈ ತರ ನಿಮ್ಗೆ ಯಾವ ತರ ಟೈಲ್ಸ್ ಬೇಕಾದ ಟೈಲ್ಸ್ ಅವೈಲಬಲ್ ಇರುತ್ತೆ. ಸೊ ಇವರು ಈ ತರ ಟೈಲ್ಸ್ ನ ಚೂಸ್ ಮಾಡಿದ್ದಾರೆ. ಇದೊಂದು ಸ್ವಲ್ಪ ಇನ್ನೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ. ಅಂಡ್ ಇಲ್ಲಿ ನಮಗೆ ಓಪನ್ ಕಿಚನ್ ತರ ಇದನ್ನ ಸ್ಪೇಸ್ ನ ಮಾಡಿರೋದು.
ಸೊ ಇದು ನಮ್ಗೆ ಒಳಗಡೆ ಬರ್ತಾ ಇದ್ದಾಗೆ ಹಾಲು, ಕಿಚನ್, ದೇವ್ರ ಮನೆ ಎಲ್ಲ ಒಂದೇ ಇದ್ರಲ್ಲಿ ಸಿಗ್ತಾ ಇದೆ ನಮ್ಗೆ. ಇಲ್ಲಿ ನಾವು ಒಂದು ಗ್ರಾನೈಟ್ ನ ಹಾಕ್ಬಿಟ್ಟು ವಿತ್ ಒಂದು ಹ್ಯಾಂಡ್ ವಾಶ್ ನ ಪ್ರೊವೈಡ್ ಮಾಡಿದೀವಿ. ಅಂಡ್ ಹ್ಯಾಂಡ್ ವಾಶ್ ಅಲ್ಲೂ ಅಷ್ಟೇ ಈ ತರ ಸ್ಟೀಲ್ ಬೇಕಾದ್ರೂ ಹಾಕ್ಸ್ಕೋಬಹುದು, ಮತ್ತೆ ಅವರು ಟೈಲ್ಸ್ ಅಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಸೊ ಆ ತರ ಬೇಕಾದ್ರೂ ಅವ್ರು ಹಾಕ್ಸ್ಕೋಬಹುದು, ಯಾವ ತರ ಬೇಕಂತ ಹೇಳಿದ್ರೆ ಆ ತರ ಸಿಗುತ್ತೆ. ಸೊ ಅಂಡ್ ಇಲ್ಲೆಲ್ಲ ನಮ್ಗೆ ಇಂಟೀರಿಯರ್ ಬಂದಿದೆ. ನೀವು ಇಂಟೀರಿಯರ್ ಕೂಡ ಅಬ್ಸರ್ವ್ ಮಾಡ್ಬೋದು. ಇಲ್ಲೊಂದ್ ತರ ಕಲರ್ ಬಂದಿದೆ ಅಂಡ್ ಮೇಲ್ಗಡೆ ಗ್ರೀನ್ ಕಲರ್ ಅಲ್ಲಿ ಬಂದಿದೆ. ವಿತ್ ನಮ್ಗೆ ಕಿಚನ್ ಅಲ್ಲಿ ಯುಟಿಲಿಟಿ ಕೂಡ ನಾವು ಪ್ರಾವಿಷನ್ ಮಾಡಿದೀವಿ. ಇಲ್ಲಿ ನಮ್ಗೆ ಒಂದು ಚಿಕ್ಕದಾಗಿ ಯುಟಿಲಿಟಿ ಸಿಗ್ತಾ ಇದೆ. ನೀವು ಇದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಇದೆಲ್ಲ ಕ್ಲೈಂಟ್ ಪರ್ಪಸ್ ಅಲ್ಲಿ ಬರುತ್ತೆ, ಇದೆಲ್ಲ ಗ್ರಿಲ್ಲಿಂಗ್ ಎಲ್ಲ. ಅಂಡ್ ಈ ಡೋರ್ ಎಲ್ಲ ನೋಡೋದಾದ್ರೆ ಇದು ಫ್ಲಶ್ ಡೋರ್ಸ್ ಬರುತ್ತೆ. ಸೊ ಲ್ಯಾಮಿನೇಟೆಡ್ ಡೋರ್ಸ್, ಫ್ಲಶ್ ಡೋರ್ಸ್, WPC ಡೋರ್ಸ್, ಈ ತರ ಎನ್ ನಂಬರ್ ಆಫ್ ಡೋರ್ಸ್ ಗಳು ಕೂಡ ನಮಗೆ ಸಿಗುತ್ತೆ. ಅಂಡ್ ನೀವು ಫ್ಲೋರಿಂಗ್ ಇಲ್ಲೆಲ್ಲ ನೋಡೋದಾದ್ರೆ ಇಲ್ಲೂ ಕೂಡ ಅಷ್ಟೇ ಸೇಮ್ ಕಾರ್ ಪಾರ್ಕಿಂಗ್ ಟೈಲ್ಸ್ ಅಲ್ಲೇ ನೋಡಿದ್ವ ನಾವು, ಅಲ್ಲಿ ಅದೇ ಟೈಲ್ಸ್ ನ ಇಲ್ಲೂ ನಾವು ಯೂಸ್ ಮಾಡಿರೋದು. ಸೊ ಇಲ್ಲಿ ನಮ್ಗೆ ಕಾಮನ್ ವಾಶ್ರೂಮ್ ಸಿಗ್ತಾ ಇದೆ. ಈ ಕಾಮನ್ ವಾಶ್ರೂಮ್ ನೋಡೋದಾದ್ರೆ ನಮ್ಗೆ ಕಂಪ್ಲೀಟ್ 7x4 ಅಲ್ಲಿ ಇದು ಕಾಮನ್ ವಾಶ್ರೂಮ್ ಸಿಗ್ತಾ ಇರೋದು. ಅಂಡ್ ಟೈಲ್ಸ್ ನಾವು 7 ಫೀಟ್ ವರ್ಗು ನಾವು ಕೊಟ್ಟಿದೀವಿ ಟೈಲ್ಸ್ ನ. ಅಂಡ್ ಇಲ್ಲಿ ಸಿಂಗಲ್ ಕಬೋರ್ಡ್ ಕೊಟ್ಟಿದೀವಿ ಅಂಡ್ ಹ್ಯಾಂಡ್ ವಾಶ್ ಕೊಟ್ಟಿದೀವಿ. ಅಂಡ್ ನೀವು ನೋಡ್ಬೋದು ಗೀಸರ್ ಫಿಟ್ಟಿಂಗ್ ಕೂಡ ಅಲ್ಲಿದೆ. ಇಲ್ಲಿ ಎಲ್ಲ ಟ್ಯಾಬ್ ಗಳು ಬಂದಿದೆ. ಸೊ ನೀವು ಟೈಲ್ಸ್ ಗಳನ್ನ ನೋಡೋದಾದ್ರೆ ಕಂಪ್ಲೀಟ್ ಇದು ಕೂಡ 2x4 ಟೈಲ್ಸ್ ಗಳು ಬರ್ತಾ ಇದೆ. ಇದ್ರಲ್ಲೂ ಅಷ್ಟೇ ವಾಶ್ರೂಮ್ಸ್ ಗಾಗ್ಲಿ ಯಾವ್ದಕ್ಕೆ ಆಗ್ಲಿ ನಿಮ್ಗೆ ನಾವು ಸೆಲೆಕ್ಷನ್ಸ್ ಕರ್ಕೊಂಡು ಹೋಗುವಾಗ ನೀವು ಯಾವ ತರ ಬೇಕೋ ಆ ತರ ಚೂಸ್ ಮಾಡ್ಕೋಬಹುದು. ಅಂಡ್ ನಾವು ಫ್ಲೋರಿಂಗು ಅಷ್ಟೇ ಆಂಟಿಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಸೊ ಬನ್ನಿ ಇವಾಗ ನಾನು 2 ರೂಮ್ಸ್ ಬರ್ತಾ ಇದೆ. ಇಲ್ಲಿ ನಮ್ಗೆ ಹಾಲ್ ಪಕ್ಕದಲ್ಲೇ ಇಲ್ಲಿ ವಾಶ್ರೂಮ್ ಇಂದ ಈ ಕಡೆ ಬಂದ್ರೆ ನಮ್ಗೆ ಇಲ್ಲಿ ಒಂದು ರೂಮ್ ಸಿಗ್ತಾ ಇದೆ. ಇದೆಲ್ಲ ನಮ್ಗೆ ಲ್ಯಾಮಿನೇಟೆಡ್ ಡೋರ್ಸ್ ಬರ್ತಾ ಇದೆ. ಇದೆಲ್ಲ ಲ್ಯಾಮಿನೇಟೆಡ್ ಡೋರ್ಸ್ ಬರ್ತಾ ಇದೆ. ಅಂಡ್ ಇಲ್ಲಿ ನಮ್ಗೆ 10x10 ಅಲ್ಲಿ ಇದು ಕಂಪ್ಲೀಟ್ ನಮ್ಗೆ ಇದು ರೂಮ್ ಸಿಗ್ತಾ ಇರೋದು. ಸೊ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಒಂದು ಇಲ್ಲಿ ವಿಂಡೋ ಪ್ರೊವೈಡ್ ಮಾಡಿದೀವಿ ಅಂಡ್ ನಮ್ಗೆ ಇಲ್ಲಿ ಬಾಲ್ಕನಿ ಕೂಡ ಕೊಟ್ಟಿದೀವಿ ನಾವು ಇಲ್ಲಿ. ಇದೆಲ್ಲ ನಮ್ಗೆ ಕಬೋರ್ಡ್ಸ್ ಗಳು ಬರ್ತಾ ಇದೆ. ಕಂಪ್ಲೀಟ್ ಅಲ್ಲಿ ಮೇಲ್ಗಡೆ ಎಲ್ಲ ಸ್ಟೋರೇಜ್ ಯೂನಿಟ್ ಬರ್ತಾ ಇದೆ. ಬಾಲ್ಕನಿ ಬರ್ತಾ ಇದೆ. ಇದು ಫ್ರೆಂಚ್ ವಿಂಡೋ ಅಂತ ಹೇಳ್ತೀವಿ. ಇದು ಬಂದಿರುತ್ತೆ ಗ್ಲಾಸ್ ಫಿಟ್ಟಿಂಗ್ ಅಂಡ್ ಇಲ್ಲಿ ನಮ್ಗೆ ಒಂದು ಮಸ್ಕಿಟೋ ಮೆಶ್ ಬಂದಿರುತ್ತೆ. ಇದು ಫ್ರೆಂಚ್ ವಿಂಡೋ ಅಂತ ಹೇಳ್ತೀವಿ. ಇದು ಕೂಡ ನಮ್ಮಲ್ಲಿ ಅವೈಲಬಲ್ ಇರುತ್ತೆ ನಮ್ಮ UPVC ಕೈಟ್ಸ್ UPVC ಪ್ರೈವೇಟ್ ಲಿಮಿಟೆಡ್ ಅಲ್ಲಿ. ಅಂಡ್ ಕಂಪ್ಲೀಟ್ ಮೇಲ್ಗಡೆನೂ ಕೂಡ ಇದೇ ಇಲ್ಲಿ ಬಾಲ್ಕನಿ ಬಂದಿದೆ. ಸೊ ಎಲಿವೇಶನ್ ಬಂದಿರೋದೆಲ್ಲ ನಮಗೆ ಬಾಲ್ಕನಿ ಬಂದಿದೆ. ಇಲ್ಲೂ ಅಷ್ಟೇ ನೀವು ಟೈಲ್ಸ್ ಫ್ಲೋರಿಂಗ್ ನೋಡೋದಾದ್ರೆ ಸೇಮ್ ಯಾವ್ದು ಚೇಂಜಸ್ ಮಾಡಿಸಿಲ್ಲ ಇವರು. ಯಾಕಂದ್ರೆ ಎಲ್ಲ ಕಾರ್ ಪಾರ್ಕಿಂಗ್ ಟೈಲ್ಸ್ ಕೆಳಗಡೆ ಏನಿತ್ತು ಕಾರ್ ಪಾರ್ಕಿಂಗ್ ಏರಿಯಾ ಅಂದ್ರೆ ಇಲ್ಲೂ ಕೂಡ ಅದೇ ಕಂಟಿನ್ಯೂ ಆಗಿದೆ. ಸೊ ಇದು ನಮ್ಗೆ ಇನ್ನೊಂದು ರೂಮ್ ಸಿಗ್ತಾ ಇರೋದು. ಇದು ಕೂಡ ನಮ್ಗೆ ಲ್ಯಾಮಿನೇಟೆಡ್ ಡೋರೇ ಬರ್ತಾ ಇದೆ. ಅಂಡ್ ಇದಕ್ಕೆ ನಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅಲ್ಲೊಂದು ಕಾಮನ್ ವಾಶ್ರೂಮ್ ಕೂಡ ಬಂದಿದೆ ಹಾಲ್ ಅಲ್ಲಿ. ಒಂದು ರೂಮ್ ಅಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಸಿಗ್ತಾ ಇದೆ. ಇದು ಅಷ್ಟೇನೆ ಎಲ್ಲ ಸಿಮಿಲರ್ ಆಗೇ ಇದೆ. ಇದೆಲ್ಲ ನೋಡೋದ್ರಿಂದ WPC ಡೋರ್ ಅಂತ ಹೇಳ್ತೀವಿ. ಅಂಡ್ ಇಲ್ಲಿ ವೆಟ್ ಏರಿಯಾ ಆಗಿರೋದ್ರಿಂದ WPC ಡೋರ್ ನಾವು ಇಲ್ಲಿ ಕೊಟ್ಟಿರ್ತೀವಿ. ವಿತ್ ಇಲ್ಲೂ ಕೂಡ ಅಷ್ಟೇ 7 ಫೀಟ್ ವರ್ಗು ಟೈಲ್ಸ್ ನಾವು ಪ್ರೊವೈಡ್ ಮಾಡಿದೀವಿ. ಫಿಟ್ಟಿಂಗ್ ಎಲ್ಲಾನು ಅಷ್ಟೇ ಸವಿ ಫಿಟ್ಟಿಂಗ್ ನ ಇಲ್ಲಿ ನಾವು ಯೂಸ್ ಮಾಡಿರೋದು. ಒಂದು ಸಿಂಗಲ್ ಕಬೋರ್ಡ್ ಬಂದಿದೆ ಅಂಡ್ ಇಲ್ಲೂ ಹ್ಯಾಂಡ್ ವಾಶ್ ಬಂದಿದೆ. ಇಲ್ಲಿ ಟ್ಯಾಪ್ಸ್ ಬಂದಿದೆ ಅಂಡ್ ಗೀಸರ್ ಪಾಯಿಂಟ್ ಕೂಡ ನಾವು ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ನಮ್ಗೆ ಇದು ರೂಮ್ ಸಿಗ್ತಾ ಇದೆ. ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಬಂದಿದೆ ಯಾಕಂದ್ರೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ನಮ್ಗೆ ಇಲ್ಲಿ ಬಂದಿರೋದ್ರಿಂದ ಇದು ನಮ್ಗೆ 9x9 ಅಲ್ಲಿ ಇದು ನಮ್ಗೆ ಕಂಪ್ಲೀಟ್ ಇದು ರೂಮ್ ಸಿಗ್ತಾ ಇರೋದು. ಇಲ್ಲೂ ಕೂಡ ಒಂದು ವಿಂಡೋನ ಪ್ರೊವೈಡ್ ಮಾಡಿದೀವಿ. ಇದು ಕೂಡ ಎಲಿವೇಶನ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇಲ್ಲೂ ಸೇಮ್ ಇಂಟೀರಿಯರ್ ಬಂದಿದೆ ಕಬೋರ್ಡ್ಸ್ ಗಳೆಲ್ಲ. ಅಂಡ್ ಇನ್ನು ನಮ್ಗೆ ಪಕ್ಕದಲ್ಲಿ 1 BHK ಹೌಸ್ ಇದೆ. ಅದೇ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಮ್ಗೆ ಇಲ್ಲಿ 1 BHK ಹೌಸ್ ಸಿಗ್ತಾ ಇದೆ. ಅದನ್ನ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲೂ ಕೂಡ ನಾವು ಎಂಟ್ರಿಲಿ ಒಂದು UPVC ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ. ಅಂಡ್ ಸೇಮ್ ಡೋರೇ ಬರ್ತಾ ಇದೆ. ಟೀ ಕುಡ್ ಬಂದಿದೆ ಇಲ್ಲಿ ಸೇಮ್ ಡೋರ್. ಇದು ನಮ್ಗೆ 1 BHK ಹೌಸ್ ಸಿಗ್ತಾ ಇದೆ. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಅಂಡ್ ಟೈಲ್ಸ್ ಇಲ್ಲಿ ಸ್ವಲ್ಪ ಬೇರೆ ತರ ಚೂಸ್ ಮಾಡಿದ್ದಾರೆ ಕ್ಲೈಂಟ್. ಆ ಮನೇಲಿ ಬೇರೆ ತರ ಟೈಲ್ಸ್, ಈ ಮನೇಲಿ ಬೇರೆ ತರ ಟೈಲ್ಸ್ ಇದೆ. ಅಂಡ್ ಟೈಲ್ಸೇ ಒಂದು ಹೈಲೈಟ್ ಅಲ್ವಾ ಮನೆಗೆ. ಸೊ ಇಲ್ಲಿ ನಮ್ಗೆ 1 BHK ಹೌಸ್ ಸಿಗ್ತಾ ಇದೆ. ಲ್ಯಾಮಿನೇಟೆಡ್ ಡೋರ್ಸ್ ಬರ್ತಾ ಇದೆ ಇದು. ಸೊ ಇದು ನಮ್ಗೆ ಒಂದು ಸ್ಪೇಷಿಯಸ್ ಆಗಿರೋ ರೂಮ್ ಬರ್ತಾ ಇದೆ. ಇಲ್ಲಿ ನಮ್ಗೆ 6x4 ಒಂದು UPVC ವಿಂಡೋಸ್ ನ ನಾವಿಲ್ಲಿ ಪ್ರೊವೈಡ್ ಮಾಡಿದೀವಿ. ಅಂಡ್ ಇಲ್ಲಿ ನಮ್ಗೆ ಸ್ಟೋರೇಜ್ ಯೂನಿಟ್ ಬರ್ತಾ ಇದೆ. ಇಲ್ಲೆಲ್ಲ ಕಬೋರ್ಡ್ಸ್ ಬರ್ತಾ ಇದೆ. ಇದೆಲ್ಲ ಮೇಲ್ಗಡೆ ಕೂಡ ನಮ್ಗೆ ಸ್ಟೋರೇಜ್ ಯೂನಿಟ್ ಬರ್ತಾ ಇದೆ. ಸೊ ಬನ್ನಿ ಕಿಚನ್ ಹೇಗಿದೆ ಅಂತ ತೋರಿಸೋಣ. ಸೊ ಇಲ್ಲಿ ನಮ್ಗೊಂದು ಕಿಚನ್ ಸಿಗ್ತಾ ಇದೆ. ಇದು ತುಂಬಾ ಆಕ್ಚುಲಿ ಪಕ್ಕದ್ದು ನಾವು 2 ರೂಮ್ಸ್ ಇತ್ವಲ್ಲ ಅದು ನೋಡಿದ್ವಲ್ಲ ಅದಷ್ಟು ನಮ್ಗೆ ಸ್ಪೇಷಿಯಸ್ ಆಗಿತ್ತು. ಸ್ವಲ್ಪ ಇದು ಸ್ವಲ್ಪ ಚಿಕ್ಕದಾಗಿದೆ ಯಾಕಂದ್ರೆ ನಮ್ಗೆ 1 ರೂಮ್ ಮಾತ್ರ ಸಿಗುತ್ತೆ 1 BHK ಆಗಿರೋದ್ರಿಂದ. ಅಂಡ್ ಇಲ್ಲಿ ನಾವೆಲ್ಲ ಗ್ರಾನೈಟ್ ನ ಯೂಸ್ ಮಾಡಿದೀವಿ. ಇಲ್ಲೂ ಕೂಡ ನಾವು ಒಂದು ಟ್ಯಾಬ್ ನ ಪ್ರೊವೈಡ್ ಮಾಡಿದೀವಿ. ಅಂಡ್ ಸಿಂಕ್ ಬರ್ತಾ ಇದೆ. ಇಲ್ಲಿ ಮೇಲ್ಗಡೆ ಎಲ್ಲ ನಮ್ಗೆ ಸ್ಟೋರೇಜ್ ಯೂನಿಟ್ ಬರ್ತಾ ಇದೆ ಇಂಟೀರಿಯರ್ ಅಲ್ಲಿ. ಅಂಡ್ ಪಕ್ಕದಲ್ಲಿ ಒಂದು ರೂಮ್ ಇದೆ, ಅದೇ ರೀತಿ ನೋಡೋಣ. ಸೊ ಇದು ಆಲ್ರೆಡಿ ರೂಮ್ ಆಗಿದೆ. ಸೊ ರೂಮ್ ಆದ್ಮೇಲೆ ನಮ್ಗೊಂದು ಕಾಮನ್ ವಾಶ್ರೂಮ್ ಬೇಕಲ್ವಾ. ಸೊ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ನ ಕೊಟ್ಟಿದೀವಿ. ಇಲ್ಲಿ ಸ್ವಲ್ಪ ಟೈಲ್ಸ್ ಅಲ್ಲೇ ಚೇಂಜಸ್ ಆಗಿದೆ ಯಾಕಂದ್ರೆ ಇಲ್ಲೂ ಕೂಡ ಫ್ಲೋರಿಂಗ್ ಅಂತ ಹೋದಾಗ ಈ ಫ್ಲೋರ್ ಅಲ್ಲೂ ಕೂಡ ಫ್ಲೋರಿಂಗ್ ಅಲ್ಲಿ ಟೈಲ್ಸ್ ಚೇಂಜಸ್ ಆಗಿತ್ತು. ಸೊ ಇಲ್ಲೂ ಕೂಡ ವಾಶ್ರೂಮ್ ಅಲ್ಲಿ ಕೂಡ ಟೈಲ್ಸ್ ನ ಚೇಂಜಸ್ ಮಾಡ್ಕೊಂಡಿದ್ದಾರೆ.
ಅಂಡ್ ಅಲ್ಲೂ ಕೂಡ ಸಿಂಗಲ್ ವಾಶ್ ಕಬೋರ್ಡ್ ಬರ್ತಾ ಇದೆ, ಹ್ಯಾಂಡ್ ವಾಶ್ ಬರ್ತಾ ಇದೆ. ಇಲ್ಲೂ ಕೂಡ ನಾವು 7 ಫೀಟ್ ವರ್ಗು ಟೈಲ್ಸ್ ಹಾಕಿ ಕೊಟ್ಟಿದ್ದೀವಿ. ಸೊ ಬನ್ನಿ ನೆಕ್ಸ್ಟ್ ಮೇಲ್ಗಡೆ ಕೂಡ ಇದೇ ತರ ಐಡೆಂಟಿಕಲ್ ಆಗಿದೆ. ಸೊ ಇವಾಗ ನಾವು ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ. ಹೋಗೋ ಮುಂಚೆ ನೀವು ಇಲ್ಲೆಲ್ಲ ನೋಡ್ಬೋದು, ಇಲ್ಲೂ ಕೂಡ ಗ್ರಿಲ್ಲಿಂಗ್ ನ ಮಾಡಿರೋದು. ನಾನು ಎಲಿವೇಶನ್ ಅಲ್ಲಿ ಹೇಳ್ದೆ ನಿಮ್ಗೆ. ಸೊ ಇದು ಎಲಿವೇಶನ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಸೆಕೆಂಡ್ ಫ್ಲೋರ್ ಅಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದೆ, ಪೇಂಟಿಂಗ್ ಕೆಲಸ ನಡೀತಾ ಇದೆ. ನಾನು ಕೆಳಗಡೆ ಸ್ವಲ್ಪ ಫ್ರೀ ಆಗಿತ್ತು ಮತ್ತೆ ಸ್ವಲ್ಪ ಕ್ಲೀನಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಕೆಳಗಡೆ ತೋರಿಸಿದೆ. ಸೊ ಅದೇ ತರನೇ ಇದು ಕೂಡ ಐಡೆಂಟಿಕಲ್ ಆಗಿದೆ. ಇದು ನಮಗೆ 2 BHK ಬರ್ತಾ ಇದೆ ಅಂಡ್ ಅದು 1 BHK ಬರ್ತಾ ಇದೆ. ಸೊ ಮೇಲ್ಗಡೆ ನಮಗೆ 2 BHK 1 ಹೌಸ್ ಇದೆ. ಅದೇ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಾವು ಕಂಪ್ಲೀಟ್ ಟೆರಸ್ ಅಲ್ಲಿ ಇದೀವಿ. ಇದು ಆಫ್ ಪೋರ್ಷನ್ ನಮಗೆ ಟೆರಸ್ ಬರ್ತಾ ಇದೆ, ಆಫ್ ಪೋರ್ಷನ್ ನಮಗೆ 2 BHK ಹೌಸ್ ಮಾಡಿದೀವಿ. ಸೊ ಬನ್ನಿ ಒಳಗಡೆ ಹೋಗೋಣ. ಇದು ಕೂಡ ನಾನು ಕೆಳಗಡೆ 2 BHK ಹೌಸ್ ಒಂದು ತೋರಿಸಿದ್ನಲ್ಲ, ಸೊ ಅದೇ ತರನೇ ಇದು ಸೇಮ್ ಇರೋದು. ಬಟ್ ಇಲ್ಲಿ 1 ಮನೆ ಇರೋದ್ರಿಂದ ನಾನು ನಿಮ್ಗೆ ತೋರಿಸ್ತಾ ಇದೀನಿ. ಇದು ಕೂಡ ನಮ್ಗೆ ಇನ್ನೊಂದು ಟೀಕುಡ್ ಡೋರ್ ಬರ್ತಾ ಇದೆ. ಅಂಡ್ ಇದೆ ಸ್ವಲ್ಪ ಚೇಂಜಸ್ ಇದೆ, ಫ್ಲೋರಿಂಗ್ ಸ್ವಲ್ಪ ಚೇಂಜಸ್ ಇದೆ, ಟೈಲ್ಸ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ 2 BHK ಇದ್ರಲ್ಲಿ. ಅಂಡ್ ಇಲ್ಲೂ ಅಷ್ಟೇ ನಮ್ಗೆ ಒಂದು ಓಪನ್ ಕಿಚನ್ ಸಿಗ್ತಾ ಇದೆ, ಒಂದು ವಾಶ್ರೂಮ್ ಸಿಗ್ತಾ ಇದೆ. ಇಲ್ಲಿ ನಮ್ಗೆ 2 ರೂಮ್ ಸಿಗ್ತಾ ಇದೆ. ಅಂಡ್ ಸೈಜಸ್ ಎಲ್ಲ ಅಷ್ಟೇ ಸೇಮ್ ಬರ್ತಾ ಇದೆ. ಇಲ್ಲೂ ಸ್ವಲ್ಪ ನಮ್ಗೆ ಸ್ಪೇಷಿಯಸ್ ಆಗಿರೋ ನಮ್ಗೆ ಕಿಚನ್ ಸಿಗ್ತಾ ಇದೆ, ವಿತ್ ಯುಟಿಲಿಟಿ ಕೂಡ ನಮ್ಗೆ ಸಿಗ್ತಾ ಇದೆ. ಅಂಡ್ ಬೇರೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ, ಯಾಕಂದ್ರೆ ನಾನು ನಿಮ್ಗೆ ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದೀನಿ. ಇದು ನಮ್ಗೆ ಸ್ಟೋರೇಜ್ ಯೂನಿಟ್ ಬರ್ತಾ ಇದೆ. ಅಂಡ್ ಇಲ್ಲಿ ನಮ್ಗೊಂದು ಕಾಮನ್ ವಾಶ್ರೂಮ್ ಸಿಗ್ತಾ ಇದೆ, ಸೇಮೇ ಇದೆ ಇದು ಕೂಡ ವಾಶ್ರೂಮ್ ನಮ್ಗೆ 7/4 ಅಲ್ಲಿ. ಅಂಡ್ ಎಲ್ಲಾ ವಾಶ್ರೂಮ್ಸ್ಗೂ ಕೂಡ ಅಷ್ಟೇ ನಾವು 7 ಫೀಟ್ ವರ್ಗು ಟೈಲ್ಸ್ ನಲ್ಲಿ ಪ್ರೊವೈಡ್ ಮಾಡಿರೋದು. ಕ್ಲೈಂಟ್ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ನಾವು ಕೊಡ್ತೀವಿ. ಅವ್ರು 7 ಫೀಟ್ ವರ್ಗು ಬೇಕು ಅಂದ್ರೆ 7 ಫೀಟ್ ಕೊಡ್ತೀವಿ. ಇಲ್ಲ ಅಪ್ ಟು ರೂಫ್ ವರ್ಗು ಬೇಕು ಅಂದ್ರೆ ರೂಫ್ ವರ್ಗು ಕೂಡ ನಾವು ಪ್ರೊವೈಡ್ ಮಾಡಿ ಕೊಡ್ತೀವಿ. ಇಲ್ಲಿ ನೋಡ್ಬೋದು ಸೆರಾ ಬ್ರ್ಯಾಂಡ್ ಕಾಣಿಸುತ್ತೆ ನಿಮ್ಗೆ, ಸೆರಾ ಬ್ರ್ಯಾಂಡ್ ನಾವು ಯೂಸ್ ಮಾಡಿದೀವಿ. 10/10 ಗೆ ಇದು ನಮ್ಗೆ ಕಂಪ್ಲೀಟ್ ರೂಮ್ ಸಿಗ್ತಾ ಇರೋದು. ವಿತ್ ಇಲ್ಲೂ ಕೂಡ ನಮ್ಗೆ ಬಾಲ್ಕನಿ ಬಂದಿದೆ. ಸೊ ಇಲ್ಲಿ ನಮ್ಗೆ ಬಾಲ್ಕನಿ ಬಂದಿದೆ. ಈ ಬಾಲ್ಕನಿ ನಾನು ಹೇಳಿದ್ನಲ್ಲ ನಿಮ್ಗೆ, ಎಲಿವೇಶನ್ ಆಲ್ಮೋಸ್ಟ್ ಇದೆಲ್ಲ ಎಲಿವೇಶನ್ ಅಲ್ಲೇ ನಮ್ಗೆ ಕವರ್ ಆಗುತ್ತೆ. ಇಂಟೀರಿಯರ್ ನೋಡೋದಾದ್ರೆ ಇಂಟೀರಿಯರ್ ಕೂಡ ಯಾವುದೇ ರೀತಿ ಚೇಂಜಸ್ ಮಾಡಿಸ್ಕೊಂಡಿಲ್ಲ, ಕಲರ್ ಎಲ್ಲ ಸೇಮ್ ಅಲ್ಲೇ ಹೋಗಿದ್ದಾರೆ ಇವ್ರು. ಸೊ ಇದು ನಮ್ಗೆ ವಾಕ್ ಇನ್ ವಾರ್ಡ್ರೋಬ್ ಬರ್ತಾ ಇದೆ. ಇಲ್ಲಿ ಬನ್ನಿ ಮತ್ತೆ ಇನ್ನೊಂದು ರೂಮ್ ಇದೆ, ಅದೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನಮ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ತರ ಅಂತ ಹೇಳ್ಬೋದು. ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ನಮಗೆ ಬಂದಿದೆ. ಇದು ಕೂಡ ಸೇಮ್ ವಾಶ್ರೂಮ್ ಇದೆ. ಟೈಲ್ಸ್ ಆಗಿರ್ಬೋದು ಮತ್ತೆ ಬ್ರಾಂಡ್ಸ್ ಅಲ್ಲಿ ಆಗಿರ್ಬೋದು ಯಾವುದೇ ರೀತಿ ಏನು ಚೇಂಜಸ್ ಅಲ್ಲಿ ಹೋಗಿಲ್ಲ ಅವರು. ಮತ್ತೆ ಡೋರ್ಸ್ ಎಲ್ಲ ನೋಡೋದಾದ್ರೆ ಇದು ಕೂಡ WPC ಡೋರ್ಸ್ ಬರ್ತಾ ಇದೆ ನಮ್ಗೆ. ಇದು ನಮ್ಗೆ 9/9 ಅಲ್ಲಿ ಇದು ಕಂಪ್ಲೀಟ್ ರೂಮ್ ಸಿಗ್ತಾ ಇರೋದು. ಸೊ ಇಲ್ಲೂ ಕೂಡ ಅಷ್ಟೇ ಸೇಮ್ ಒಂದು ವೆಂಟಿಲೇಷನ್ಗೋಸ್ಕರ ಒಂದು ವಿಂಡೋನ ಪ್ರೊವೈಡ್ ಮಾಡಿದ್ವಿ. 6/4 ಬರ್ತಾ ಇದೆ ಇದು ನಮ್ಗೆ ವಿಂಡೋ. ವಿತ್ ಇಲ್ಲಿ ನಮ್ಗೆ ಸ್ಟೋರೇಜ್ ಯೂನಿಟ್ ಬರ್ತಾ ಇದೆ, ಕಬೋರ್ಡ್ಸ್ ಗಳು ಬರ್ತಾ ಇದೆ. ಸೊ ಇನ್ ಮಿಕ್ಕಿದ್ದು ಆಫ್ ಪೋರ್ಷನ್ ನಮ್ಗೆ ಟೆರಸ್ ಸಿಗ್ತಾ ಇದೆ. ಸೊ ಬನ್ನಿ ಅದೇಗಿದಿಂದ ನೋಡೋಣ. ಸೊ ನಮ್ಗೆ ಕಂಪ್ಲೀಟ್ ಇದು ನಮ್ಗೆ ಟೆರಸ್ ಸಿಗ್ತಾ ಇದೆ. ಮೇಲ್ಗಡೆ ನಾವು ಟ್ಯಾಂಕ್ ಪ್ರೊವಿಷನ್ ಮಾಡಿದೀವಿ, ಅದಕ್ಕೋಸ್ಕರ ಹೋಗೋದಕ್ಕೆ ಇಲ್ಲಿ ಲ್ಯಾಡರ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಯೂಶಲಿ ಬಟ್ಟೆ ಒಗೆಯೋದಕ್ಕೋಸ್ಕರ ಮತ್ತೆ ಹ್ಯಾಂಗಲ್ಸ್ ಆಗಿರ್ಬೋದು ಮತ್ತೆ ಒಗೆಯೋದು ಕಲ್ಸು ಈ ತರದೆಲ್ಲ ಅವ್ರು ಹಾಕಿಸ್ಕೋಬಹುದು. ಬಟ್ ಅವ್ರು ಬೇಡ ಅಂತ ಹೇಳಿದ್ರು, ಅದಕ್ಕೆ ನಾವು ಕಲ್ಲೆಲ್ಲ ಏನು ಹಾಕೊಟ್ಟಿಲ್ಲ. ಬೇಕು ಅಂದ್ರೆ ನಾವು ಮಾಡ್ಕೊಡ್ತೀವಿ. ಅಂಡ್ ಇಲ್ಲಿ ನಮ್ಗೆ ಇಲ್ಲೊಂದು ನಾವು ಟ್ಯಾಬ್ ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ಸೊ ನೋಡಿದ್ರಲ್ಲ ಮನೆ ಹೇಗಿತ್ತು ಅಂತ ಹೇಳ್ಬಿಟ್ಟು. ಇದೇ ತರ ನಿಮ್ಗೆ ರೆಂಟಲ್ ಆಗಿರ್ಬೋದು, ಪ್ರೀಮಿಯಂ ಆಗಿರ್ಬೋದು, ಸುಪ್ರೀಂ ಯಾವುದೇ ತರದ ಮನೆ ಬೇಕಂತ ಹೇಳಿದ್ರು, ಇಫ್ ಇನ್ ಕೇಸ್ ನೀವು ರೆಂಟಲ್ ಮನೆಗೆ ನಮ್ಗೆ ಬ್ರಾಂಡ್ಸ್ ಎಲ್ಲ ಆಗಿರ್ಬೋದು, ಇಲ್ಲ ಇವಾಗ ಸುಪ್ರೀಮ್ ಅಲ್ಲಿ ಯೂಸ್ ಮಾಡೋದನ್ನ ನಾವು ರೆಂಟಲ್ ಮನೆಗೆ ಹಾಕಿಸ್ಕೋತೀವಿ ಅಂತ ಹೇಳಿದ್ರು, ಅದಕ್ಕೂ ಕೂಡ ನಾವು ಅವೈಲಬಿಲಿಟಿ ಇದೆ. ಸೊ ನಿಮ್ಗೆ ನಮ್ದು ಆಫೀಸ್ ಬಂದು ಜಯನಗರ್ 7th ಫ್ಲೋರ್ ಅಲ್ಲಿ ಇರುತ್ತೆ. ಅಲ್ಲಿ ಬಂದು ನೀವು ಒಂದ್ಸತಿ ವಿಸಿಟ್ ಮಾಡಿ, ನಮ್ಮ ಎಕ್ಸಿಕ್ಯೂಟಿವ್ಸ್ ಹತ್ರ ಮಾತಾಡಿ, ಏನಾದ್ರು ನೀವು ಕ್ಲಾರಿಫಿಕೇಶನ್ ಕೇಳಿ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ನೀವು ಡಿಸೈಡ್ ಮಾಡ್ಬೋದು. ಥ್ಯಾಂಕ್ ಯು.